ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಾನತೆಯ ಅಧಿಕಾರರು ಬಸವೇಶ್ವರರ ಜಯಂತ್ಯೋತ್ಸವ ಸಮಾರಂಭದ ಪ್ರತಿ ವರ್ಷನೂ ಕೂಡ ಮೆರವಣಿಗೆ ಆಗ್ತಾಯಿತ್ತು. ಮೆರವಣಿಗೆ ನಂತರ 6 ಗಂಟೆ 7 ಗಂಟೆಗೆ ಕಾರ್ಯಕ್ರಮನ ಆಯೋಜನೆ ಮಾಡ್ತಾಯಿದ್ರು. ಆದರೆ ಈ ವರ್ಷ ಭಾಳ ಬೇಗ ಈ ಕಾರ್ಯಕ್ರಮನ ಬಿಸಿಲಿಗಂಜಿಕೆಯನ್ನು ಮಾಡ್ರೆ ಏನೋ ಗೊತ್ತಿಲ್ಲ, ಭಾಳ ಬೇಗ ಆಯೋಜನೆ ಮಾಡಿದರೆ ಭಾಳ ಸಂತೋಷ. ಬಸವೇಶ್ವರ ಬಗ್ಗೆ ಬಹುತೇಕ ಈಗಾಗಲೇ ಅನೇಕ ವಿಚಾರಗಳನ್ನು ನಾವು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥವ್ರು ಹಿರಿಯರು ಹೇಳಿದ್ದಾರೆ. ಅವತ್ತಿಗೆ ಇವತ್ತಿಗೆ ಕಂಪೇರ್ ಮಾಡಿದರೆ ಬಹುಶಃ ಇದು ಎಲ್ಲೋ ಒಂದು ಕಡೆ ಹೆಚ್ಚಾಗಬೇಕಾಗಿತ್ತು, ಅದೆಲ್ಲೋ ಒಂದು ಕಡೆ ಕಡಿಮೆ ಆಗ್ತಾಯಿದೇನೋ ಅಂತಕ್ಕಂಥದ್ದು ನನ್ನ ಭಾವನೆ ವೈಯಕ್ತಿಕವಾಗಿ. ಯಾಕಂದರೆ ಇಂದಿನ ಅಧ್ಯಕ್ಷತಕ್ಕಂಥ ಮಾನ್ಯ ಅಂಬ್ರೇಗೌಡರು ಕೂಡ, ನವರಳ್ಳಿ ಅಂಬ್ರೇಗೌಡರು ಕೂಡ ಇಲ್ಲೇ ಇದ್ದಾರೆ. ಮಂಟೂರ್ ಅಂತವ್ರನ್ನ ಕರೆಸಿ ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರವಚನವನ್ನು ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋಡಿದೆ. ಬಸವೇಶ್ವರ ಬಗ್ಗೆ ನಾವೆಲ್ಲರೂ ಕೂಡ ಪ್ರಜ್ಞೆ ಇದೆ ಅಂತಕ್ಕಂಥದ್ದಾದರೆ, ನಮ್ಮೆಲ್ರಿಗೂ ಅವ್ರ ಬಗ್ಗೆ ಪ್ರಜ್ಞೆ ಇದೆ ಅಂತಕ್ಕಂಥದ್ದಾದರೆ ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಕೂಡ ಬರಬೇಕಾಗ್ತದೆ. ಸಮಾಜಕ್ಕಾಗಿ ಒಬ್ಬ ಮೇಲ್ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಿದ್ರೂ ಕೂಡ ಸಮಾಜವನ್ನು ಕಟ್ಟಬೇಕು. ಯಾರೂ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ, ಇವನಾರವ ಎಂದೆನಿಸಿದರೆ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅನೇಕ ವಚನಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ. ಆದರೆ ಇವತ್ತೇನಾಗ್ತಾ ಇದೆ, ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇವನಾರವ ಅಂತಕ್ಕಂಥ ಇವ ಯಾರವ, ಮತ್ತೆ ಅದರಾಗ ಯಾರವ, ಮತ್ತೆ ನಮ್ಮವನಾಗಿದ್ರೆ ಎಲ್ಲ ನಮ್ಗೆ ಇಷ್ಟು ಸಂಬಂಧ ಐತೆ ಏನ ನೋಡ್ತಕ್ಕಂಥ ಪರಿಸ್ಥಿತಿ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದು ನಿಂತಿದ್ದೇವೆ. ಬಹುಶಃ ಎಲ್ಲೋ ಒಂದು ಕಡೆ ವಿಶಾಲವಾಗಬೇಕಾಗಿರ್ತಕ್ಕಂಥ ಮನಸ್ಸುಗಳು ಸಂಕುಚಿತ ಆಗ್ತಕ್ಕಂಥದ್ದನ್ನು ನಾವೆಲ್ಲೂ ಕೂಡ ನೋಡ್ತೇವೆ. ಮೆರವಣಿಗೆ ಮಾತ್ರ ಬಸವೇಶ್ವರರು, ಅಂಬೇಡ್ಕರ್ ಅವರು, ಬುದ್ಧರವರು ಅಥವಾ ಮಹಾತ್ಮರು ಕೇವಲ ಅವ್ರ ಅರ್ಚನೆ ಮಾತ್ರ ಸೀಮಿತನ, ಅವತ್ತು ಒಂದು ದಿವಸಕ್ಕೆ ಮಾತ್ರ ಅವ್ರನ್ನ ನಾವು ಸೀಮಿತ ಮಾಡ್ತಕ್ಕಂಥದ್ದು ಆಗ್ತಾ ಇದೆಯಾ? ಎಲ್ಲೋ ಒಂದು ಕೂಡ ನಾವು ಚಿಂತನೆ ಮಾಡಬೇಕಲ್ಲ. ಇವತ್ತು ಜಗತ್ತು ಭಾಳ ಫಾಸ್ಟ್ ಹೋಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೇಳ್ತೇವೆ. ಬಹಳ ವೇಗವಾಗಿ ಇವತ್ತು ಜಗತ್ತು ಸಾಗ್ತಾ ಇದೆ. ಆದರೆ ಅವರ ವಚನಗಳು, ಬಸವೇಶ್ವರ ವಚನಗಳು ಎಲ್ಲ ಕಾಲಕ್ಕೂ ಕೂಡ ಸಲ್ತಕ್ಕಂಥವು ಅಂತಕ್ಕಂಥ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದೊಂದು ವಚನಗಳು ನಾವು ತೆಗೆದುಕೊಂಡ್ರೆ ಕಾಯಕವೇ ಕೈಲಾಸ, ಯಾವತ್ತೂ ಕೂಡ ಪ್ರಸ್ತುತ ಅದು ಹಿಂದೇನಿತ್ತು, ಈಗಿನಿತ್ತು, ಮುಂದೆ ನಾವೇನು ಕಾಯಕ ಮಾಡ್ತೀವಿ ಅದು ನಮ್ಗೆ ಯಾವತ್ತು ಕೈಲಾಸ ಕಾಣ್ತದೆ ಅಂತಕ್ಕಂಥದ್ದು. ಅದ್ರಲ್ಲಿ ನಾವು ಕೈಲಾಸವನ್ನು ಕಾಣಬೇಕು. ದಯವೇ ಧರ್ಮದ ಮೂಲವಯ, ಯಾವ ಮನುಷ್ಯನಲ್ಲಿ ದಯೆ ಇರೋದಿಲ್ಲ ಅದಕ್ಕೆ ಯಾವುದೇ ಧರ್ಮ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಇದರಲ್ಲಿ ಹೇಳಲಿಲ್ಲ. ಅವರ ಒಂದೊಂದು ವಚನ ಸಾಹಿತ್ಯಗಳು ಕೂಡ ನಮ್ಮ ಬದುಕಿನುದ್ದಕ್ಕೂ ಕೂಡ ಬಹಳ ಮಾರ್ಗದರ್ಶಕವಾಗ್ತದೆ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮೆರವಣಿಗೆಯಲ್ಲಿ ಸ್ವಲ್ಪ ಜನ ಇತ್ತು, ಬಿಸಿಲಾಯ್ತು, ಅದು ಕಮ್ಮಾಗಿರ್ಬೇಕಂದ್ವಿ. ಇಲ್ಲಿ ಬಂದ ಮೇಲೆ ಅರ್ಧ ಈಗಾಗಲೇ ಕುರ್ಚೆ ಖಾಲಿ ಆಗ್ಯಾವ, ಇಳ್ಕೊಂಡು ಕೂಡಿಸ್ಬೇಕು ಅವ್ರು ನಾವು ಮಂದಿನ. ಆ ಪರಿಸ್ಥಿತಿ ನಾವು ಬಂದಿದ್ದೀವಿ. ನನಗನ್ಸಿ ಮಟ್ಟಿಗಿರ್ತಕ್ಕಂಥ ನಾನಾಗಲೇ ಮತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತೇಳಿ ಇಲ್ಲಿ ಬಂದಿರ್ತಕ್ಕಂಥವ್ರಲ್ಲಿ ಕೂಡ ಎಷ್ಟು ಜನರು ಬಸವನ್ನ ತಿಳ್ಕೊಂಡು ನಾವು ಬಂದಿವೋ ಗೊತ್ತಿಲ್ಲ. ಏನೋ ನಡಿ ಹೋಗೋಣ ಅಂತ ಬಂದಿರ್ತಕ್ಕಂಥವ್ರು ಬಹಳಷ್ಟು ಜನ ಇದೀವೇನೋ ಅಂತ. ಬಹುಶಃ ಮಹಾತ್ಮರಿಗೆ ಎಲ್ಲೋ ಒಂದು ಕಡೆ ನಾವು ತೋರಿಸ್ತಕ್ಕಂಥ ಗೌರವ, ಪ್ರೀತಿ, ಆದರ್ಶಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು ಅಂತಕ್ಕಂಥದ್ದು ಕೂಡ ನನ್ನ ಭಾವನೆ. ಅದ್ರ ಜೊತೆಗೆ ಈಗಾಗಲೇ ನಾನು ಶಂಕರಗೌಡರ ಹತ್ರ ಕೇಳಿದೆ, ಮಹಾಮನೆಯಲ್ಲಿ ಎಷ್ಟು ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ಅಂತ. ಶರಣಪ್ಪ ಸಾಹೇಬರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಮಹಾಮನೆ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಆಗ್ತಾ ಇದೆ ಅಂತ. ಸುಮಾರು 20 ವರ್ಷಗಳಿಗಿಂತ ಅಧಿಕವಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಎಷ್ಟು ಮನೆಗಳಾಗಿದ್ದಾವೆ, ಅವೆಲ್ಲವೂ ಕೂಡ ಜಾಗೃತ ಆಗ್ಬೇಕಲ್ಲ. ಜಾಗೃತ ಆಗಿದ್ದೀವಿ, ತುಂಬಿ ಹೊರಗಡೆ ಆಗ್ಬೇಕಾಗಿತ್ತು ಮಂದಿ. ನಮ್ಮನೇಲಿ ನಾವು ಮಾಡ್ಕೊಂತೀವಿ ಬಿಡಪ್ಪ ಮರೆ ಅಂತ ಮೆಟ್ಟಿಗೆ ನಾವು ಇವತ್ತು ಬಂದಿದ್ದೇವೇನೋ ಅಂತ. ಹಾಗಾಗಿ ಬಸವ ಧರ್ಮ ಬೆಳೆಯೋದಕ್ಕೆ, ಬಸವ ಧರ್ಮ ಅಂತ ಎಲ್ಲರೂ ಧರ್ಮ, ಅದು ಕೇವಲ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ನನಗೂ ಕೂಡ ಅನ್ವಯಿಸುತ್ತೆ, ನಿಮಗೂ ಕೂಡ ಅನ್ವಯಿಸುತ್ತೆ, ಮತ್ತೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಬಸವ ಧರ್ಮ ಅಂತೇಳಿ. ನನ್ನನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಧರ್ಮ, ಆ ಬಸವೇಶ್ವರರ ವಚನಗಳು ಮತ್ತು ಅವರ
ಮಾರ್ಗದರ್ಶಕಗಳು ಇವತ್ತು ಕೂಡ ಪ್ರಸ್ತುತ, ಯಾವತ್ತೂ ಕೂಡ ಪ್ರಸ್ತುತ ಇರ್ತಕ್ಕಂಥ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವನುಗಳನ್ನು ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಬಹುಶಃ ಸಮಿತಿಯ ಹಿರಿಯರಲ್ಲಿ ನಾನು ವಿಜ್ಞಾಪನೆ ಮಾಡಿಕೊಳ್ತೇನೆ, ಎಲ್ಲ ಜಯಂತಿಗಳಂತೆ ಈ ಜಯಂತಿಯನ್ನ ಮಾಡೋದಕ್ಕೆ ಹೋಗೋದಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನೀವು ಜಾತಿ ಜಯಂತಿ ಆದ್ರೆ ಬಹಳಷ್ಟು ಜನ ಬಂದ್ಬಿಡ್ತಾರೆ. ಈಗ ಯಾವ ಜಯಂತಿಗಳು ನಾನು ವಸಂತ ಹೇಳಕ್ಕೆ ಆ ಜಯಂತಿನೂ ಕೂಡ ಗಾಡಿ ಕೊಟ್ಟು ಕರೆಸ್ಬೇಕು. ಎಲ್ಲರೂ ಕೂಡ ಗಾಡಿ ಕೊಟ್ಟರು ಬರ್ತಾರೆ, ಗಾಡಿ ಕೊಟ್ಟದಾಗ ಮಂದಿ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಎಲ್ಲಿ ಮಟ್ಟಿಗೆ ನಾವು ಮುಟ್ತಾ ಇದ್ದೇವೆ ಅಂತ ಬಸವೇಶ್ವರ ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಆಯ್ತು ನಮಗೆ. ಬಹುಶಃ ಒಂದು ನಮ್ಮ ದಕ್ಷಿಣ ಭಾರತ ಆ ಕಡೆ ಇರ್ತಕ್ಕಂಥ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಸವೇಶ್ವರ ಇಲ್ಲಿ ಹುಟ್ಟಿದ್ರೆ ಅಲ್ಲಿ ಹೋಗಿದ್ರೆ ಅವ್ರಿಗಾಗ್ಲಿ ಏನು ಈಗ ವಿಶ್ವನಾಯಕರಾಗ್ತಾ ಇದ್ದಾರೆ ಯಾವತ್ತೂ ಕೂಡ ಆಗಿಬಿಡ್ತಿದ್ರು ಅಂತಕ್ಕಂಥದ್ದು. ನಮ್ಮ ಭೂಮಿ ಈ ಕಡೆ ನೋಡಿ ನಾವು ಬಸವೇಶ್ವರನ್ನು ಕಂಡಿದ್ದೇವೆ, ಪುಟ್ಟರಾಜ ಗವಾಯಿಗಳನ್ನು ಕಂಡಿದ್ದೇವೆ, ಅನೇಕ ಜನ ಮಹಾತ್ಮರನ್ನ ಶರಣರನ್ನ ಎಲ್ಲರೂ ಕೂಡ ಮೊನ್ನೆ ತಾನೇ ನಾವು ಸಿದ್ದೇಶ್ವರ ಶ್ರೀಗಳನ್ನು ಕಳ್ಕೊಂಡಿದ್ದೀವಿ. ಅನೇಕ ಜನ ಶರಣರಾಗಿ ಹೋಗಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಮೌಢ್ಯ ಅಂತಕ್ಕಂಥ ನಮ್ಗೆ ಇಲ್ಲಿ ತುಂಬಿದೆ ಏನು ಅಂತಕ್ಕಂಥ ನನ್ನ ಭಾವನೆ. ಅದು ಆಗಾಗದು ಬೇಡ. ನಿಜವೂ ಕೂಡ ಮುಂದಿನ ದಿನಮಾನಗಳಲ್ಲಿ ಪ್ರತಿ ವರ್ಷ ನಾವು ಮಾತನಾಡ್ತೇವೆ ಹೋಗ್ತೇವೆ, ಕಾರ್ಯಗತ ಆಗೋದಿಲ್ಲ. ಆಗೋದಕ್ಕೆ ಏನ್ ಮಾಡ್ಬೇಕು? ನನ್ಗೆ ಸಮಿತಿಯರು ಒಂದು ಕಡೆ ಬರೋಕ್ಕಿಂತ ಮುಂಚೆ ಕೇವಲ 11 ಜನ 11 ದಿನ ಪ್ರವಚನ ಹಚ್ಚೋದಕ್ಕಿಂತ ಮುಂಚೆ ಬೇರೆ ಬೇರೆ ಸಮಾಜದ ಏನಾಗ್ಬಿಟ್ಟಿದೆ, ಕರೆದೇ ಯಾರು ಬರದೇ, ನಾನು ಕೂಡ ಹೇಳ್ತೀನಿ, ಆದ್ರೆ ಕರೆದೇ ಯಾರು ಬರದೇ ಇರತಕ್ಕಂಥ ಪರಿಸ್ಥಿತಿ ನಾವು ಬಂದಿದ್ದೇವೆ. ಎಲ್ಲರೂ ಕೂಡ ಒಳಗೊಂಡಂತೆ ಒಂದು ಸಮಿತಿ ಮಾಡಿ ಬೇರೆದವ್ರು ಕೂಡ ಅದ್ರಲ್ಲಿ ಕರ್ಕೊಳ್ಳೋದ್ ಮೂಲಕ ಇಲ್ಲಿ ಸಮಿತಿಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ರೀತಿ ಮಾಡೋಣ ಅಂತಕ್ಕಂಥ ಚಿಂತನೆ ಆದಾಗ ಮಾತ್ರ ಮತ್ತಷ್ಟು ಈ ಜಯಂತಿಯನ್ನ ಮುಂತೊಂದು ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಹಾಗಾಗಿ ಆ ಒಂದು ಪ್ರಯತ್ನ ಮುಂದಿನ ದಿನಮಾನಗಳ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಲಾಲ್ ಸಾಬ್ ಕಂದಗಲ್ರವರು ಉತ್ತಮವಾಗಿರ್ತಕ್ಕಂಥ ಪ್ರವಚನಗಳು ಬಸವೇಶ್ವರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಶರಣಪ್ಪ ಸಾಹೇಬ್ರ ಇರ್ಬೋದು, ಅವ್ರು ಇರ್ಬೋದು. ನೀವು ಕಂದಗಲ್ ಸಾಹೇಬ್ರನ್ನ ಬರೀ ಒಂದು ಧರ್ಮದಕ್ಕಲ್ಲ, ಬರೀ ಒಂದು ಇದ್ರ ಮತಕ್ಕೆ ಎಲ್ಲವೂ ಕೂಡ ಭಗವದ್ಗೀತೆ ಇರಬಹುದು, ಕುರಾನ್ ಇರಬಹುದು, ಮತ್ತು ಬೈಬಲ್ ಇರ್ಬೋದು, ಯಾವುದೇ ಕೇಳಿದ್ರು ಕೂಡ ಅವ್ರು ನಿರರ್ಗಳವಾಗಿ ಮಾತನಾಡತಕ್ಕಂಥ ಒಬ್ಬ ಉತ್ತಮ ವಾಗ್ಮಿಗಳು, ಬುದ್ಧಿಜೀವಿಗಳು. ಅವರ ಪ್ರವಚನ ಕೇಳೋಣ, ಕೇವಲ ಅದು ಪ್ರವಚನಕ್ಕೆ ಮಾತ್ರ ಸೀಮಿತವಾಗದೆ ನಾವೆಲ್ಲರೂ ಕೂಡ ನಮ್ಮ ಬದುಕಿನುದ್ದಕ್ಕೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ. ಅಂದಾಗ ಮಾತ್ರ ಸಾರ್ಥಕತೆ ಹೊಂದದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಶರಣಪ್ಪ ಸಾಹೇಬರು ಇಲ್ಲ ಇದು ಯಾವುದೇ ಅನುದಾನ ಬೇಕು ಘೋಷಣೆ ಮಾಡು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಕಳೆದ ಬಾರನೂ ಕೂಡ ನಾನು ಘೋಷಣೆ ಮಾಡಿದ್ದೆ, ಕಳೆದ ಬಾರನೂ ಕೂಡ ಹೇಳಿದೆ, ನಾನು ಕಳೆದ ಬಾರನೂ ಕೂಡ ಘೋಷಣೆ ಮಾಡಿದೆ. ಆದ್ರೆ ನಾನು ಯಾರು ಕೂಡ ಒಳ್ಳೇದು ಇದನ್ನ ಮಾಡ್ಬೇಕು ಅಂತಕ್ಕಂಥ ಟಚ್ ಮಾಡಲಿಲ್ಲ. ನನಗೆ ಇದಾಗ್ಬೇಕು, ಹಿಂಗಾಗ್ಬೇಕು, ಹಿಂಗ್ ಮಾಡಂದ್ರಿ ಅಂತಕ್ಕಂಥದ್ದು ಯಾವುದಾಗಲ್ಲ. ಇಲ್ಲ ನೀವು ಇವತ್ತು ಘೋಷಣೆ ಮಾಡಿ ನಾವು ಈ ವರ್ಷ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರೆ, ಕಳೆದ ಬಾರನೂ ಹೇಳಿದ್ದೀನಿ, ಈ ಬಾರನೂ ಹೇಳಿದೆ, ನೀವು ಬಂದು ಕೂತ್ಕೊಂಡು ಏನ್ ಆಗ್ಬೇಕು ಏನಿಲ್ಲ ಅಂತಕ್ಕಂಥ ನೀವು ಇಟ್ಟಲ್ಲಿ ನಾನು ಬರ್ತೀನಿ, ಪ್ರಶ್ನೆಯಲ್ಲಿ ನಾ ಅಲ್ಲಿ ಬರ್ರಿ ಅಂತಕ್ಕಂಥ ನೀವೆಲ್ಲಿ ಹೇಳ್ತೀರಿ ಅಲ್ಲಿ ಕೂಡ ಕೂರ್ತೀವಿ ಬರ್ರಿ ಅಂತೇಳಿ ನಾ ಬರ್ತೇನೆ. ಒಂದು ಇದೇನಾಗಬೇಕು ಅಂತಕ್ಕಂಥ ಸಮಗ್ರ ಚಿಂತನೆ ಮಾಡೋದ್ರ ಮೂಲಕ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಅಥವಾ ಇಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಗ್ರಂಥಾಲಯ ಇದೆ, ಅದ್ರಲ್ಲಿ ಎಷ್ಟು ಜನ ನಾವು ಪ್ರಯೋಜನ ಪಡಿತೀವಿ ಅಂತಕ್ಕಂಥದ್ದು ಕೂಡ ಆಗ್ಬೇಕು. ಅವರ ವಚನಗಳನ್ನು ಓದಿಕೊಂಡು ನಾವು ಅದನ್ನು ಮುನ್ನಡೆಸಬೇಕಾಗಿರ್ತಕ್ಕಂಥದ್ದು ಇದೆ, ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ಖಂಡಿತವಾಗಿ ಶರಣಪ್ಪ ಸಾಹೇಬ್ರು ಹೇಳಿದಾಗೆ ನೀವೇನು ಕೇಳ್ತೀರಿ ಅಗ್ಗಿ ಬೇಡ ಸರ್, ನೀವು ಕೂತ್ಗಳು ಏನಾಗಬೇಕು ಅಂತಕ್ಕಂಥದ್ದು ಇದೆ, ಅದಕ್ಕೆ ನಾನು ಬದಲಾಗಿ ಕೆಲಸ ಮಾಡಿ ಎಷ್ಟಂತ ನೀವು ಹೇಳಿದ್ರೆ ಗೊತ್ತಾಗುತ್ತೆ ನನಗೆ. ಅಲ್ಲ ನೀವು ಬರ್ರಿ ಕೂತ್ಕೊಂಡು 20 ಲಕ್ಷ ಆದ್ರೂ ಮಾಡೋಣ, ಅದೇನು ಪ್ರಶ್ನೆ ಇಲ್ಲ. ಬಂದು ಕೂತ್ಕೊಂಡು ಮಾತನಾಡ್ತಕ್ಕಂಥ ಕೆಲಸವನ್ನ ಖಂಡಿತವಾಗಿ 20 ಲಕ್ಷ ಬೇಕು ಅಂತಕ್ಕಂಥದ್ದು ಹೇಳಿದರೆ ಖಂಡಿತವಾಗಿ ಬಂದು ಕೂತ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನ ಕೊಡ್ತಕ್ಕಂಥದಕ್ಕೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸರಿ ಕಳೆದ ಬಾರಿ ನೀವು ಬಂದು ಬಿಡಿದ್ರೆ 1 ಲಕ್ಷ 10 ಲಕ್ಷ, ಈ ವರ್ಷ 10 ಲಕ್ಷ ಆಗ್ಬಿಡ್ತಿತ್ತು. ಅದು ಆಗಿಲ್ಲ. ಆದ್ರೆ ಈ ವರ್ಷ ಕೂಡ ಮಾಡೋಣ ಬನ್ನಿ. ಒಟ್ಟಾಗಿದೆ ಇದು ಒಂದು ಕೇವಲ ಒಬ್ಬರಿಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಸೇರಿ ಮಾಡ್ಬೇಕಾಗಿರ್ತಕ್ಕಂಥ ಮಾಡೋಣ. ಇದರಲ್ಲಿ ಯಾವುದೇ ಭಿನ್ನ ಭೇದ ಬೇಡ ಅಂತಕ್ಕಂಥ ಮಾತನ್ನ ಹೇಳಿ, ಯಾಕಂದ್ರೆ ಇವತ್ತು ಯಾವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮನ್ನು ಒಪ್ಪಿಲಕ್ಕೆ ನಾನು ಸಿದ್ಧ ಇಲ್ಲ, ನಾನು ಒಪ್ಪಿಲಕ್ಕೆ ನೀವು ಸಿದ್ಧ ಇಲ್ಲ. ಆ ಪರಿಸ್ಥಿತಿ ನಾವು ಬಂದಿದ್ದೀವಿ, ಅದು ಆಗ್ಬಾರ್ದು ಅಂತಕ್ಕಂಥದ್ದು. ನಾನು ನೀವು ಅಂತ ಹೇಳಿದ್ರೆ ಇಬ್ರು ಆಗ್ತೇವೆ, ನಾವೆಲ್ಲರೂ ಅಂತ ಹೇಳಿದ್ರೆ ಒಬ್ರು ಆಗ್ತೇವೆ. ನಾನು ನೀನು ಅಂತಕ್ಕಂಥ ನಾವೆಲ್ಲರೂ ಆಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಒಂದು ಸಲ ಮಾತನ್ನು ಮುಗಿಸೋಣ.